ಪಾಕ್ ಜೊತೆಗಿನ ಸಿಂಧು ನದಿ ಒಪ್ಪಂದವನ್ನು ರದ್ದು ಮಾಡಿದ್ದಾರೆ. 1960ರಲ್ಲಿ ಈ ಒಪ್ಪಂದ ಆಗಿತ್ತು. ನೆಹರು ಅವರು ಪ್ರಧಾನಿ ಆ ಸಂದರ್ಭದಲ್ಲಿ ವಿಶ್ವ ಬ್ಯಾಂಕ್ ನೇತೃತ್ವದಲ್ಲಿ ಕೂತ್ಕೊಂಡು ಈ ಒಪ್ಪಂದವನ್ನು ಮಾಡಿಸಿರ್ತಾರೆ. ಪಾಕ್ ಜೀವನಾಡಿ ಆಗಿರುವಂತಹ ಸಿಂಧು ನದಿ 50% ಪಾಕಿಸ್ತಾನದ ಭಾಗಗಳಿಗೆ ನೀರು ಹೋಗೋದೇ ಸಿಂಧು ನದಿ. ಸಿಂಧು ನದಿ ಉಪನದಿಗಳು ಕಾಶ್ಮೀರದ ನಿಯಂತ್ರಣದಲ್ಲಿದೆ. ಪಹಲ್ಗಾಮ್ನಲ್ಲಿ ಪಾಕ್ ಭಯೋತ್ಪಾದಕ ಕೇಕೆ ಹಾಕಿದ್ದಕ್ಕೆ ಭಾರತ ಈಗ ಪಾಕಿಸ್ತಾನಕ್ಕೆ ತಿರುಗಿ ನೋಡೋ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಇದೆ. ಬಟ್ ಇದಿಷ್ಟೇ ಸಾಲಲ್ಲ, ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಪಾಕಿಸ್ತಾನ ಹೆಂಗೆ ಕಟ್ಟೆ ಹಾಕಬೇಕು, ಪಾಕಿಸ್ತಾನ ಏನು ಮಾಡಬೇಕು ಹಂಗೆ ಮಾಡಿದ್ದಾರೆ. ಒಂದ್ಸಲ ಹೊಡೆದು ಹಾಕಬೇಕು ಈ ಪಾಕಿಸ್ತಾನದವ್ರಿಗೆ, ಅವಾಗ ಸರಿಯಾಗುತ್ತೆ. ಅಲ್ಲಿವರೆಗೂ ಸರಿ ಆಗೋದಿಲ್ಲ. ಇವ್ರನ್ನಿನ್ನೂ ಇಡೀ ಪ್ರಪಂಚ ಅವ್ರನ್ನಿನ್ನೂ ನೋಡ್ಕೊಂಡು ಸುಮ್ಮನೆ ಕೂತಿದೆಯಲ್ಲ, ಅದೇ ಸಮಸ್ಯೆ ಆಗಿರೋದು. ಹೊಡೆದು ಹಾಕಬೇಕು ಅವ್ರನ್ನ. ಈಗ ಸಿಂಧು ನದಿ ಒಪ್ಪಂದ ಏನಿದೆ, ಈ ಒಪ್ಪಂದದ ಮೂಲಕವಾಗಿ ಈಗ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಒಪ್ಪಂದವನ್ನು ರದ್ದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಮಹತ್ವದ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ CCS ಸಭೆಯಲ್ಲಿ. ಸೊ ಈ ಸಭೆಯಲ್ಲಿ ಆಗಿರುವಂಥ ಮಹತ್ವದ ಬೆಳವಣಿಗೆಗಳಿದೆ. ಅದರಲ್ಲಿ ಈ ವಾಟರ್ ಸ್ಟ್ರೈಕ್ ಪ್ರತೀಕಾರ, ಕುಡಿಯೋ ನೀರಿಗೂ ಹನಿ ಹನಿ ನೀರಿಗೂ ಪರದಾಡಬೇಕು. ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, ಈಗಲೇ ಭಿಕ್ಷೆ ಬೇಡ್ತಾ ಇರುವಂತಹ ಪಾಕಿಸ್ತಾನ ಈಗ ಹನಿ ನೀರಿಗೂ ಕೂಡ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬಂದು ತಲುಪಿದ್ರು ಅಚ್ಚರಿ ಇಲ್ಲ ಅನ್ಸುತ್ತೆ ಭಾರತದ ಈ ನಿರ್ಣಯದಿಂದ. ಅರುಣ್, ಖಂಡಿತವಾಗ್ಲು ಈಗಾಗಲೇ ಪಾಕಿಸ್ತಾನ ಸಾಕಷ್ಟು ಆರ್ಥಿಕ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಆರ್ಥಿಕ ಕುಸಿತ ಆಗಿರುವಂತದ್ದನ್ನ ಕೂಡ ನಾವು ಗಮನಿಸಿದ್ವಿ. ಬೆಲೆ ಏರಿಕೆ, ಹಣದುಬ್ಬರ ಅನ್ನುವಂಥದ್ದು ಮುಗಿಲು ಮುಟ್ಟಿದ್ದಂಥದ್ದನ್ನ ಕೂಡ ನಾವು ಗಮನಿಸಿದ್ವಿ. ಅಲ್ಲಿಯ ಜನರು ಸರ್ಕಾರದ ವಿರುದ್ಧವೇ ಪ್ರತಿಭಟನೆ ಮಾಡಿದಂತ ಸಾಕಷ್ಟು ಉದಾಹರಣೆಗಳನ್ನ ಕೂಡ ನಾವು ಗಮನಿಸಿದ್ವಿ. ಈಗ ಭಾರತ ನೆರೆಯ ರಾಷ್ಟ್ರವಾಗಿ ಈ ಒಂದು ಷರತ್ತುಗಳನ್ನ ಅಥವಾ ನಿರ್ಣಯಗಳನ್ನ ಏನು ತೆಗೆದುಕೊಂಡಿದೆ, ಇದರಿಂದ ಪಾಕಿಸ್ತಾನದ ಮತ್ತಷ್ಟು ಆರ್ಥಿಕ ನೀತಿಗಳಿದಾವೆ ಹದಗೆಡುವಂತ ಸಾಧ್ಯತೆಗಳಿದಾವೆ. ಯಾಕೆ ಅಂದ್ರೆ ಕೇವಲ ಭಾರತ ವ್ಯಾಪಾರ ಒಪ್ಪಂದಗಳನ್ನ ಮಾತ್ರ ಮಾಡ್ಕೊಂಡಿಲ್ಲ, ಸಹಕಾರ ಒಪ್ಪಂದಗಳನ್ನ ಕೂಡ ಮಾಡ್ಕೊಂಡಿದೆ. ಅದರಲ್ಲಿ ಸಿಂಧು ನದಿ ನೀರಿನ ಹಂಚಿಕೆ ವಿಚಾರವೂ ಕೂಡ ಒಳಗೊಂಡಿರುವಂತದ್ದು. ಈಗ ಭಾರತ ನದಿಯ ನೀರನ್ನ ಹಂಚಿಕೆ ಮಾಡೋ ವಿಚಾರವನ್ನ ಕೂಡ ರದ್ದು ಮಾಡಿರುವಂತ ಹಿನ್ನೆಲೆಯಲ್ಲಿ ಈಗ ಪಾಕಿಸ್ತಾನದ ಕೃಷಿಯ ಮೇಲೂ ಕೂಡ ಬಹುದೊಡ್ಡ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ಹೀಗಾಗಿ ಕೃಷಿಯ ಮೇಲೆ ಅವಲಂಬಿತ ಆಗಿ ಏನು ಅಲ್ಲೊಂದಿಷ್ಟು ಪ್ರೊಡಕ್ಷನ್ ಗಳೇನಾಗ್ತಾ ಇತ್ತು ಅದ್ರ ಮೇಲೂ ಕೂಡ ಪರಿಣಾಮ ಬೀರುವಂತ ಸಾಧ್ಯತೆಗಳು ಕೂಡ ಇದೆ. ಇದರಿಂದ ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಬೆಲೆ ಏರಿಕೆಯನ್ನ ಪಾಕಿಸ್ತಾನ ನೋಡ್ಬೇಕಾಗತ್ತೆ. ಇದ್ರ ಜೊತೆಗೆ ಸಾಕಷ್ಟು ಡಿಸ್ಕೌಂಟ್ ನಲ್ಲಿ ಒಂದಿಷ್ಟು ಆಹಾರ ಧಾನ್ಯಗಳನ್ನ ಪೂರೈಕೆ ಮಾಡುವಂತ ಕೆಲಸವನ್ನ ಕೂಡ ಭಾರತ ಮಾಡ್ತಿತ್ತು. ಈಗ ಅದಕ್ಕೂ ಕೂಡ ಬ್ರೇಕ್ ಬೀಳುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಭಾರತದ ಈಗ ದೊಡ್ಡ ನಿರ್ಣಯದಿಂದ ಪಾಕಿಸ್ತಾನ ದೊಡ್ಡ ಮಟ್ಟದ ಹಿನ್ನಡೆ ಅನುಭವಿಸುವಂತ ಸಾಧ್ಯತೆಗಳು ಕೂಡ ಇದಾವೆ. ಅರುಣ್, ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅವನು ಪಾಕಿಸ್ತಾನದ ಸೇನೆ ಹೇಳಿದ್ನಲ್ಲ ಅಧಿಕಾರಿ, ಅವನಿಗೆ ಕೊಡಬೇಕು, ಅವನಿಗೆ ಉತ್ತರ ಕೊಡಪ್ಪ, ಏನು ಉತ್ತರ ಕೊಡ್ತೀಯ ದೇಶಕ್ಕೆ ಕೊಡೋಗಂತೇಳಿ.